ಇವತ್ನವರೆಗೂ ನೀನ್ ಏನೇನ್ ಹೇಳಿದ್ಯೋ ಏನೇನ್ ಮಾಡಿದ್ಯೋ ನಾನ್ ಎಲ್ಲಾನು ಕೇಳ್ದೆ, ಎಲ್ಲಾನು ಒಪ್ಕೊಂಡೆ. ಇನ್ನು ಇಂದ್ರದೇವನ್ ಬಗ್ಗೆ ನೀನು ಒಂದ್ ಮಾತು ಆಡೋ ಹಾಗಿಲ್ಲ. ಕೃಷ್ಣ, ನೀನೀಗ ಏನ್ ಹೇಳಿದ್ಯೋ ಅದರಿಂದ ಇಂದ್ರದೇವ ಕೋಪ ಮಾಡ್ಕೊಂಡ್ರೆ ನೀನ್ ಈ ಮಾತಿಗೆ ಬಹಳ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಅಪ್ಪ, ನೀವು ಸುಮ್ನೆ ಎಷ್ಟು ಭಯ ಪಡ್ತಿದ್ದೀರಾ? ಇಂದ್ರದೇವ ಒಬ್ಬ ರಾಜ, ದೇವತೆಗಳ ರಾಜ. ಅವ್ರ ಕೋಪ ಮಾಡ್ಕೊಳ್ಳೋ ಅಧಿಕಾರ ಇಲ್ಲ, ಜೈ ಹೇಳಿಸ್ಕೊಳ್ಳೋ ಶಕ್ತಿನೂ ಇಲ್ಲ. ಮತ್ತವ್ನ ಏನೇ ಮಾಡಿದ್ರು ಆಗ ಭಗವಂತ ನಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ. ಇಂದ್ರದೇವನೇ ನಮ್ಮ ಭಗವಂತ, ಅವನೇ ನಮ್ಮ ಮಳೆಯ ಅವಶ್ಯಕತೆನ ಪೂರ್ತಿ ಮಾಡಕ್ ಸಾಧ್ಯ. ಸೂರ್ಯ, ಜಲ, ಅಗ್ನಿ, ವಾಯು ಎಲ್ಲ ಅವನ ಅಧೀನರು. ಅವನೇ ನಮ್ಮ ಭಗವಂತ, ಹಾಗಾಗಿ ಮಾತಾಡ್ಬೇಡ. ಇನ್ನು ನಾಳಿನ ಪೂಜೆಗೆ ಬರಕ್ಕೆ ತಯಾರಿ ಮಾಡ್ಕೋ. ಕ್ಷಮಿಸ್ಬಿಡಿ ಅಪ್ಪ, ನಾನಂತೂ ಬರೋದಿಲ್ಲ ನಿಮ್ಮ ಹವನಕ್ಕೆ. ನನ್ನ ಅಮ್ಮ ಅಪ್ಪನೇ ಯಾವ ಭಗವಂತನ ವಿಷಯ ನನ್ಗೆ ಹೇಳಿದರು, ಅವರು ಇಂದ್ರದೇವ ಅಲ್ಲ. ಸಾಕು ಕೃಷ್ಣ, ನೀನು ನಿನ್ನ ಮಿತಿ ಮೀರಿ ಮಾತಾಡ್ತಾ ಇದ್ಯಾ. ನಂದರಾಜ, ಸಂಯಮ ಇರ್ಲಿ ನಿಮ್ ಕೋಪದ ಮೇಲೆ. ಕ್ಷಮಿಸ್ಬಿಡಿ ಅಪ್ಪ, ಆದ್ರೆ ನಾನು ಇಂದ್ರದೇವನ್ ಸಂತೋಷಕ್ಕೋಸ್ಕರ ಮರಾನು ಕಡಿಯಕ್ ಬಿಡಲ್ಲ, ಮತ್ತೆ ವೃಂದಾವನ ಜನರಿಗೂ ಈ ಹವನದ ಆಡಂಬರದಲ್ಲಿ ಪಾಲ್ಗೊಳ್ಳಕ್ಕೂ ಬಿಡಲ್ಲ. ಅಪ್ಪ, ಇಲ್ಲೇನೆಲ್ಲ ಆಗ್ತಿದ್ಯೋ ಅದ್ ಖಂಡಿತ ಸರಿಯಲ್ಲ. ಕಂದ, ಕಂದ ಎಲ್ಲಿಗೆ ಹೋಗ್ತಿದ್ಯಾ? ಕಂದ ನಿಂತ್ಕೊಳ್ಳೋ. ನಾರಾಯಣ ನಾರಾಯಣ. ಇದೇನು ಪ್ರಭು, ಈ ಪರಮಾವತಾರಿ ಕೃಷ್ಣ ತನ್ನ ತಂದೆ ತಾಯಿಯರಿಗೆ ಗೌರವ ತೋರುತ್ತಿದ್ದ, ಇಂದು ಆತನೇ ಅವರಿಗೆ ವಿರೋಧ ತೋರುತ್ತಿದ್ದಾನಲ್ಲ. ದೇವರ್ಷಿ, ಕೃಷ್ಣನ ಯಾವುದೇ ಕ್ರಿಯೆ, ಯಾವುದೇ ಕರ್ಮ, ಯಾವುದೇ ವಚನ ಅಕಾರಣ ಆಗಿರದು. ಎಲ್ಲದರ ಹಿಂದೆ ಒಂದು ಗೂಢ ಉದ್ದೇಶವಿರುತ್ತದೆ. ಮಾತಾ ಪಿತರ ವಿರೋಧದ ಹಿಂದೆ ಯಾವ ಉದ್ದೇಶವಿರುತ್ತದೆ ಪ್ರಭು? ಜಗತ್ತಿಗೆ ಈಗ ಹೇಳಬೇಕಿದೆ, ಸತ್ಯ ಸರ್ವೋಚ್ಚವಾದ್ದು ಎಂದು. ಸತ್ಯಕ್ಕೂ ಉತ್ತಮ ಯಾರೂ ಇಲ್ಲ, ಯಾವುದೂ ಇಲ್ಲ. ಇದೇ ಕಾರಣಕ್ಕೆ ಅವನು ತನ್ನವರ ಪಕ್ಷ ಸೇರಲಿಲ್ಲ. ತನ್ನವರ ಜೊತೆ ನಿಂತುಕೊಳ್ಳದೆಯೇ ಸತ್ಯದ ಜೊತೆ ನಿಂತುಕೊಂಡ, ಧರ್ಮದ ಪಕ್ಷದಲ್ಲಿದ್ದ. ದೇವರ್ಷಿ, ಶತ್ರುಗಳ ವಿರುದ್ಧ ನಿಲ್ಲುವುದಕ್ಕೋಸ್ಕರ ಕೇವಲ ಧೈರ್ಯದ ಅವಶ್ಯಕತೆ ಇರುತ್ತದೆ. ಆದರೆ ನಮ್ಮ ಮತ್ತು ನಮ್ಮ ಪರಿವಾರದ ವಿರುದ್ಧ ನಿಲ್ಲುವುದಕ್ಕೋಸ್ಕರ ಮಹಾಧೈರ್ಯದ ಅವಶ್ಯಕತೆ ಇರುತ್ತದೆ. ಅದರ ಸಾಕ್ಷಿಯೇ ಕೃಷ್ಣನ ಈ ಲೀಲೆಯು. ಬಾಲಕರ ಭಾವನೆಯನ್ನು ಹಿರಿಯರು ಕೇಳುವುದಿಲ್ಲ, ಏಕೆಂದರೆ ಅವರ ಅನಿಸಿಕೆಯಂತೆ ಇವರಿಗೆ ಅನುಭವ ಇರದು ಎಂದು. ಆದರೆ ವಿಚಾರ ಮಾಡಲು ಅನುಭವ ಅಲ್ಲ, ಕೇವಲ ವಿವೇಕದ ಅವಶ್ಯಕತೆ ಇರುತ್ತದೆ. ಮತ್ತು ವಿವೇಕ ಕೇವಲ ದೊಡ್ಡವರಲ್ಲೊಂದಲ್ಲ, ಮಕ್ಕಳಿಗೂ ಇದೆ. ಅದಕ್ಕೆಂದೇ ತಿಳಿದವರು ಮಕ್ಕಳನ್ನು ಕೇಳಬೇಕು, ಅವರ ವಿಚಾರಕ್ಕೆ ಗೌರವ ನೀಡಬೇಕಿದೆ. ಹೀಗೆ ಮಾಡಿದರೆ ಮಕ್ಕಳಲ್ಲಿ ಆತ್ಮಬಲದ ನಿರ್ಮಾಣ ಸಾಧ್ಯ. ನಾರಾಯಣ ನಾರಾಯಣ. ಸತ್ಯವಾಗಿ ಕೃಷ್ಣನ ಲೀಲೆಯೇ ಶ್ರೇಷ್ಠವಾದದ್ದು. ಒಬ್ಬರು ಅರಿತರೆ ಇನ್ನೊಬ್ಬರು ಅರಿಯರು ಪ್ರಭು. ನಾರಾಯಣ ನಾರಾಯಣ. ಸ್ವರ್ಗಾಧಿಪತಿ ದೇವರಾಜ ಇಂದ್ರನಿಗೆ ಜೈ. ಆಯುಧ ಪ್ರದರ್ಶನದೇ ಒಂದು ಬೇರೆಯ ಆನಂದ ದೇವರಾಜ. ಇದು ನನ್ನ ಕ್ರೋಧದ ಪ್ರದರ್ಶನ. ಯಾರ ಮೇಲೆ? ಆ ವೃಂದಾವನ ವಾಸಿಗಳ ಮೇಲೆ. ನನ್ನ ಕಡೆಯಿಂದ ಇದು ಜಗತ್ತಿಗೆ ಸಂದೇಶ. ಅವರೀಗ ನನ್ನ ಆದೇಶವನ್ನು ನಿರಾಕರಿಸಿ ಮತ್ತು ನನ್ನನ್ನು ಅವಮಾನಿಸಿದ್ದಾರೆ. ಅವರನ್ನು ಕ್ಷಮಿಸಲು ಆಗುವುದಿಲ್ಲ. ಅದಕ್ಕೆಂದೇ ಕ್ರೋಧ ಪ್ರದರ್ಶನದ ಮೂಲಕ ಶಿಕ್ಷೆ ನೀಡುತ್ತಿದ್ದೇನೆ. ಆದರೆ ಪ್ರಭು, ನೀವು ಹೀಗೆ ಮಾಡುವ ಅವಶ್ಯಕತೆಯಾದರೂ ಏನಿದೆ? ನೀತಿಗಳ ನಿರ್ಧಾರ, ಸರ್ವೋಚ್ಚ ಶಕ್ತಿಧಾರಿಯ ಅಧಿಕಾರ, ಶೇಷರ ಅಧಿಕಾರ, ಕೇವಲ ನೀತಿಗಳ ಪಾಲನೆ ಮಾಡುವುದು. ಇದಕ್ಕೆ ನನ್ನ ಸಮ್ಮತಿ ಇದೆ. ನನ್ನ ಅಭಿಪ್ರಾಯವೂ ಅದೇ ಆಗಿತ್ತು. ಸಂಪೂರ್ಣ ಜಗತ್ತಿಗೆ ನಿಮ್ಮ ಗೌರವಶಾಲಿ ಗಾಥೆಯ ಪರಿಚಯವಿದೆ. ನಿಮ್ಮಂತಹ ಮಹಾನ್ ಮಾಯಾವಿ ಯೋಧ ಇಲ್ಲಿಯವರೆಗೆ ಇಲ್ಲ ಮತ್ತು ಎಂದೂ ಇರಲಾರ. ಎಲ್ಲರ ಹೃದಯದಲ್ಲಿ ನಿಮ್ಮ ಹೆಸರಿನ ಭಯ ವ್ಯಾಪಿಸಿದೆ ಪ್ರಭು. ಮತ್ತು ಇದೇ ಕಾರಣಕ್ಕೆ ಆ ವೃಂದಾವನ ವಾಸಿಗಳು ಕೇವಲ ಒಂದು ದೀಪವೂ ಉರಿಯದೇ ಇರಲು ನಿಮ್ಮ ಗೌರವಕ್ಕಾಗಿ
ಗೋವರ್ಧನ ಪರ್ವತದ ಸಮಸ್ತ ವೃಕ್ಷಗಳನ್ನು ತುಂಡರಿಸಿ ಹವನಕುಂಡ ಪ್ರಜ್ವಲಿತ ಮಾಡಲು ನಿರ್ಣಯಿಸಿದ್ದಾರೆ. ಇದೇ ಸತ್ಯವಾದರೆ ವಾಯುದೇವ, ಈ ದೇವರಾಜ ತನ್ನ ಕ್ರೋಧಕ್ಕೆ ವಿರಾಮ ನೀಡುವನು. ಆದರೆ ನನಗೆ ಅಲ್ಲಿಯ ಪ್ರತಿಕ್ಷಣದ ಸೂಚನೆ ಬರಬೇಕು. ಈ ಕಾರ್ಯಕ್ಕಾಗಿ ನಾನು ಸದಾ ಸಿದ್ಧ ದೇವರಾಜ. ಆಜ್ಞೆ ನೀಡಿ. ಆಜ್ಞೆ. ಇವತ್ ನಾನು ಎಲ್ರಿಗೂ ಹೇಳ್ಬಿಡ್ತೀನಿ, ಇಂದ್ರದೇವನ್ ಪೂಜೆ ಮಾಡ್ಬಾರ್ದು ಅಂತ. ಎಲ್ಲೋದ್ರು ಊರಿನವರು ಅಣ್ಣ ಅಕ್ಕ ಒಂದೊಂದಾಗಿ ಮರ ಕಡ್ದ ಕೂಡ್ಲೆ ಆ ಎಲ್ಲಾ ಮರನು ಸಣ್ಣ ಸಣ್ಣ ತುಂಡಾಗಿ ಕಡ್ದು ಹಾಕಿ ಅದರಿಂದ ಹವನ ಕುಂಡದಲ್ಲಿ ಬೇಗನೆ ಹುರಿಬೇಕು. ಪುಷ್ಪನನ್ನ ಸರಿಯಾಗಿ ಹೇಳ್ತಿದ್ದಾರೆ. ಈ ಬಾರಿ ನಾವ್ ಯಾವುದೇ ಕಾರಣಕ್ಕೂ ಈ ಶುಭಾವಕಾಶನ ಕಳ್ಕೊಳ್ಳೋ ಆಗಿಲ್ಲ. ಬನ್ನಿ ನಡೀರಿ. ಇಲ್ಲ, ಕಡಿಬೇಡಿ ಅವನ್ನ, ಕಡಿಬೇಡಿ, ಕಡಿಬೇಡಿ ಅವನ್ನ, ಕಡಿಬೇಡಿ ಅವನ್ನ. ಗೊಲ್ಲ ಏನಾಯ್ತು? ರಾಧೆ, ಅವರು ಮರನ್ ಸಾಯಿಸ್ತಾ ಇದ್ದಾರೆ, ಕಡಿತಿದ್ದಾರೆ ಅವನ್ನ. ಯಾರು ಸಾಯಿಸ್ತಾ ಇದ್ದಾರೆ? ಯಾರನ್ನ ಕಡಿತಾ ಇದ್ದಾರೆ? ನನ್ಗೆ ಹೋಗಕ್ ಬಿಡು. ಅವುಗಳ ನೋವಿನ ಕೂಗ್ನ ಕೇಳ್ತಾ ಇದ್ರೆ ನನ್ ಹೃದಯ ನರಳ್ತಾ ಇದೆ ರಾಧೆ. ನಂಗಂತೂ ಯಾರ್ದು ನೋವಿನ ಕೂಗ್ ಕೇಳಿಸ್ತಾನೆ ಇಲ್ವಲ್ಲ? ನಂಗೂ ಏನು ಕೇಳ್ತಾ ಇಲ್ಲ. ನಿಮ್ ಎಲ್ರಿಗೂ ಹೇಗತ್ ಕೇಳಿಸ್ತಿಲ್ಲ? ಆದ್ರೆ ನಾನು ಹೋಗ್ಲೇಬೇಕು. ಅವನ್ ಸಾಯಿಸ್ತಾ ಇದ್ದಾರೆ. ನಾನು ಇರೋವರೆಗೂ ಅವನ್ನ ಸಾಯಕ್ ಬಿಡಲ್ಲ ನಾನು. ನೀನು ಬ್ರಹ್ಮಲೋಕಕ್ಕೆ ಪ್ರವೇಶ ಮಾಡಲು ಇಷ್ಟೊಂದು ವ್ಯಾಕುಲನಾದರೆ ನನಗೆ ಹೇಳಬೇಕಿತ್ತು. ನಾನು ನಿನಗೆ ಸಹಾಯ ಮಾಡುತ್ತಿದ್ದೆ. ಈ ಪ್ರಕಾರ ವ್ಯಗ್ರನಾಗುವ ಯಾವ ಅವಶ್ಯಕತೆ ಇತ್ತು? ವ್ಯರ್ಥವಾಗಿ ನೀನು ಅಪಾಯ ಆಹ್ವಾನಿಸಿದೆ. ಅಪಾಯ ಅದು ಭಗವಂತ ಕಂಸನಿಗೆ. ಬ್ರಹ್ಮಲೋಕದ ನಿಯಮಗಳು ಇನ್ನೂ ಅಪರಿಚಿತವೇ ನಿನಗೆ. ನಿಲ್ಲು, ನಾನು ನಿನಗೇನೋ ತೋರಿಸುವೆ. ನೋಡಿಲ್ಲಿ. ಅದರ ಪ್ರಯೋಜನವೇನು ಇದರಿಂದ? ಆತ ರಾಜ ಕಾಕುಲಮಿ, ಆಕೆ ಅವನ ಪುತ್ರಿ ರೇವತಿ. ಪರಿಚಯವನ್ನಲ್ಲ, ಪ್ರಯೋಜನ ಹೇಳು. ಅವರ ಆಯಸ್ಸು ಹೇಳಬಲ್ಲಿರೆ? ಇದೆಂತ ಮೂರ್ಖತನದ ಪ್ರಶ್ನೆ. ರಾಜನ ವಯಸ್ಸು 30-40 ಆಸುಪಾಸು ಮತ್ತು ಆ ಬಾಲಕಿ ಹೆಚ್ಚೆಂದರೆ 17-18 ವಯಸ್ಸಿನವಳು. ಇಲ್ಲ, ಅವರ ಆಯಸ್ಸು ವರ್ಷಗಳಲ್ಲ, ಯುಗಗಳು. ಯುಗಗಳೇ? ನೋಡಲು ಇಬ್ಬರು ನವ ಯುವಕರಲ್ಲವೇ? ಕೇವಲ ನೋಡಲು. ಆದರೆ ಅವರ ಆಯಸ್ಸು 27 ಚತುರ್ಯುಗಗಳು, ಅರ್ಥಾತ್ 108 ಯುಗ. 108 ಯುಗ? ಅಸಂಭವ. ನಿನ್ನ ಈ ಕುತೂಹಲ ದೂರ ಮಾಡುವುದಕ್ಕೆ ನಾನು ನಿನಗೆ ಅವರ ಕಥೆ ತಿಳಿಸಬೇಕು. ಇವನ್ನ ಕಡಿಬೇಡಿ, ಕಡಿಬೇಡಿ, ಇವನ್ನ ಸಾಯಿಸ್ಬೇಡಿ, ಇವನ್ನ. ಏನಾಯ್ತು ರಾಮಚಂದ್ರ? ನಿಲ್ಸಿದ್ಯಾಕೆ? ಈ ಹುಡುಗನ? ಯಾವ ಹುಡುಗ? ಈ ಹುಡುಗ ಮರ ಹಿಡ್ಕೊಂಡು ನಿಂತಿದ್ದಾನಲ್ಲ. ಕಣದೊಳಗೆ ನೀನಡಗಿರುವೆ, ಕಣದೊಳಗೆ. ಸಾಯಿಸ್ಬೇಡಿ ಈ ಮರನ್ನ, ಕಡಿಬೇಡಿ. ಇವಕ್ಕೂ ಪ್ರಾಣ ಇರುತ್ತೆ, ಇದಕ್ಕೂ ನೋವಾಗುತ್ತೆ. ಮಂದಿರದಲ್ಲಿ ನಗುತ್ತ ನಿಂದಿರುವೆ. ಕೃಷ್ಣ, ಇದೇನ್ ಹೇಳ್ತಾ ಇದೆಯಾ ನೀನು? ನಿಜ ಹೇಳ್ತಿದೀನಿ ಅಪ್ಪ. ಮನಸ್ಸಿಟ್ಟು ಕೇಳಿಸ್ಕೊಂಡ್ರೆ ನೀವು ಕೇಳಿಸ್ಕೋಬಹುದು ಈ ಮರಗಳ ನೋವನ್ನ. ಕೃಷ್ಣ, ನೀನು ಎಲ್ರ ಸಮಯನ ಹಾಳು ಮಾಡ್ತಿದ್ಯಾ. ಅಣ್ಣ, ನಾನು ಹೇಳಿದ್ದಕ್ಕಾದ್ರೂ ಒಂದ್ಸಲ ಕಣ್ಮುಚ್ಕೊಂಡು ಇವುಗಳ ನೋವನ್ನ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ನಂದ, ಕೃಷ್ಣನ್ ಮಾತು ಕೇಳೋದ್ರಲ್ಲಿ ಯಾವ ಹಾನಿನೂ ಇಲ್ಲ.
ನೋವಾಗುತ್ತೆ, ನಮ್ಮನ್ನ ಕಡಿಬೇಡಿ, ಕಡಿಬೇಡಿ, ನಮ್ಮನ್ನ ಕಾಪಾಡಿ, ಬಹಳ ನೋವು, ನಮ್ಮನ್ನ ಕಡಿಬೇಡಿ, ನಮಗೆ ನೋವಾಗುತ್ತೆ, ಕಡಿಬೇಡಿ, ನಮಗೆ ನೋವಾಗುತ್ತೆ, ನೋವು ನೋವು, ನಮ್ಮನ್ನ ಕಡಿಬೇಡಿ, ನಮ್ಮನ್ನ ಸಾಯಿಸ್ಬೇಡಿ. ಈ ಮರಗಳ ಆಹುತಿ ಕಡೋದು ಸರಿನಾ ಅಪ್ಪ? ಕೃಷ್ಣ, ನಾನ್ ನಿನಗ್ ಸುಮ್ನಿರು ಅಂದಿದ್ದೆ. ಅದು ಅಲ್ಲದೆ ಇಂದ್ರದೇವ ಕೋಪ ಮಾಡ್ಕೊಂಡ್ರೆ ನಾವು ಅಪಾಯಕ್ಕೊಳಗಾಗ್ತೀವಿ. ಅಪ್ಪ, ನೀವ್ ಹೇಳೋದ್ರ ಅರ್ಥ ಇಂದ್ರದೇವ ಭಗವಂತ ಅಲ್ಲ ಅಂತ. ಯಾಕಂದ್ರೆ ಋಷಿ ಗರ್ಗಾಚಾರ್ಯರು ಹೇಳ್ತಾರೆ, ಭಗವಂತ ದಯಾಳು ಆಗಿರ್ತಾನೆ, ಅವನು ಅವನ್ ಭಕ್ತರ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ, ಅಲ್ವಾ ಅಮ್ಮ? ನಾವು ತಿಳಿದಿರೋ ಹಾಗೆ ಇಂದ್ರದೇವ ಭಗವಂತಾನೆ, ನಾವೆಲ್ಲರೂ ಅದನ್ನ ಒಪ್ತೀವಿ ಅಷ್ಟೇ. ಅವನ್ ಭಗವಂತ ಅಲ್ಲ ಮಾವ, ಅವನೊಬ್ಬ ರಾಜ ಅಷ್ಟೇ, ದೇವತೆಗಳ ರಾಜ. ಮತ್ತೆ ರಾಜನ್ ಪೂಜೆ ಮಾಡೋದಿಲ್ಲ. ಆ ಮಾತನ್ನ ನಾನ್ ಮಾತ್ರ ಹೇಳ್ತಿರೋದಲ್ಲ ಅಪ್ಪ. ಈ ಜ್ಞಾನ ನಂಗೆ ಗುರು ಗರ್ಗಾಚಾರ್ಯರೇ ಕೊಟ್ಟಿದ್ದು. ಗುರು ಗರ್ಗಾಚಾರ್ಯರು ಹೀಗೆ ಹೇಳಕ್ ಸಾಧ್ಯ ಇಲ್ಲ. ನೀವೇ ಹೋಗಿ ಅವ್ರ ಹತ್ರ ಕೇಳ್ಬೋದು ಅಪ್ಪ, ಅವರೇನೇ ಹೇಳಿದ್ದು. ನಾವು ಪೂಜೆನ ಯಾರಕ್ ಮಾಡ್ಬೇಕಂದ್ರೆ ನಮ್ಮೆಲ್ಲರ ರಕ್ಷಣೆ ಮಾಡೋರ್ಗೆ, ನಮ್ಮೆಲ್ಲರ ಪಾಲನೆ ಪೋಷಣೆ ಮಾಡೋರ್ಗೆ. ಆತರ ಯಾರಿದ್ದಾರೆ ಗೊಲ್ಲ? ಈ ಗೋವರ್ಧನ ಪರ್ವತ ರಾಧೆ ನಾವು ಇದ್ರ ಪೂಜೆ ಮಾಡ್ಬೇಕಾಗತ್ತೆ. ರಾಜ ಕಾಕುಲಮಿ ಸಮುದ್ರ ತಟ ಸ್ಥಿತ ಸಮೃದ್ಧ ಮತ್ತು ಸಂಪನ್ನ ಕುಶಸ್ಥಲಿಯ ಮಹಾನ್ ಮತ್ತು ಶಕ್ತಿಶಾಲಿ ರಾಜ. ಅವನ ಏಕಮಾತ್ರ ಪುತ್ರಿ ರೇವತಿ ಸುಂದರ ಮತ್ತು ಸುಶೀಲೆ. ಒಮ್ಮೆ ಆತನಿಗೆ ಈ ಚಿಂತೆ ಶುರುವಾಯಿತು, ಆತನ ಇಷ್ಟೊಂದು ಸುಂದರ ಕನ್ಯೆಗೆ ಯಾರೂ ಯೋಗ್ಯವರ ಇಲ್ಲವೆಂದು. ಆತ ತನ್ನ ಚಿಂತೆಯ ನಿವಾರಣೆಗೋಸ್ಕರ ಅವನ ಮಗಳ ಜೊತೆಗೆ ಬ್ರಹ್ಮಲೋಕಕ್ಕೆ ಬಂದನು. ನಂತರ ಮುಂದೇನಾಯಿತು? ರಾಜನು ನಿನ್ನ ಹಾಗೆಯೇ ಅಧೀರನಾಗಿದ್ದ. ಸಂಗೀತ ಕಾರ್ಯಕ್ರಮ ಸಮಾಪ್ತ ಆದ ನಂತರ ರಾಜನು ವರನ ನಾಮಸೂಚಿಯನ್ನು ಬ್ರಹ್ಮನ ಸಮ್ಮುಖ ಅರ್ಪಿಸಿದನು. ರಾಜ ಕಾಕುಲಮೆ, ಸಮಯ ಚಲನಶೀಲ. ನೀವು ಪ್ರತೀಕ್ಷೆ ಮಾಡಿ ಮಾಡಿ 27 ಚತುರ್ಯುಗ ಅರ್ಥಾತ್ 108 ಯುಗ ಸಂದು ಹೋಗಿದೆ. ಪೃಥ್ವಿಲೋಕ ಮತ್ತು ಬ್ರಹ್ಮಲೋಕದ ಸಮಯ ಚಕ್ರದಲ್ಲಿ ಹಲವು ಯುಗಗಳ ಅಂತರವಿದೆ. ಯಾರನ್ನು ನೀವು ನಿಮ್ಮ ಪುತ್ರಿಯ ವರನಾಗಿ ಆಯ್ದಿರೋ ಅವರು ಸಮಯ ಪ್ರಭಾವದಲ್ಲಿ ನಾಶವಾಗಿದ್ದಾರೆ. ಕೇವಲ ಅವರೊಂದಲ್ಲ, ಅವರ ಪುತ್ರ, ಪೌತ್ರ, ಪರಪೌತ್ರ ಎಲ್ಲ. ಈಗ ಅವರಲ್ಲಿ ಈ ಜಗತ್ತಿನಲ್ಲಿ ಯಾರೂ ಜೀವಿಸುತ್ತಿಲ್ಲ. ನೀವು ಈಗ ನಿಮ್ಮ ಪುತ್ರಿಗೋಸ್ಕರ ಹೊಸದಾದಂತಹ ವರಣ ಸಿದ್ಧತೆ ಮಾಡಬೇಕು. ಇಬ್ಬರು ಬ್ರಹ್ಮಲೋಕದ ಸಮಯ ಚಕ್ರದ ಗತಿಯನ್ನು ಅರಿತಿರಲಿಲ್ಲ. ಅದಕ್ಕಾಗಿ ಅವರಿಗೆ ಸಮಯ ಪ್ರಭಾವದ ಅರಿವು ಆಗಲಿಲ್ಲ. ಎಂದು ಅರಿತರು ಇಬ್ಬರು ಪೃಥ್ವಿಗೆ ತೆರಳಿ ಹೊಸದಾದಂತಹ ಜೀವನ ಆರಂಭ ಮಾಡುವುದಕ್ಕಾಗಿ ಸಿದ್ಧರಾದರು. ಆದರೆ ಇಂತಹ ದುರ್ಭಾಗ್ಯ ನೀವು ಏಕೆ ಮಾಡಿದ್ದು ಪರಮಪಿತ? ನಾನು ಜೀವನ ಪೂರ್ತಿ ಅವಿವಾಹಿತಳೇನು? ಇಲ್ಲ, ನೀನು ಅವಿವಾಹಿತಳಾಗಿರಲಾರೆ. ಪೃಥ್ವಿಲೋಕದ ಸಮಯಾನುಸಾರ ನಿನ್ನ ವಿವಾಹವಾಗಲಿದೆ. ಅದಕ್ಕಾಗಿ ನೀನು ಬ್ರಹ್ಮಲೋಕದ ದ್ವಾರದಲ್ಲಿ ಪ್ರತೀಕ್ಷೆ ಮಾಡಬೇಕು. ನಿನ್ನ ವಿವಾಹವೀಗ ಜಗತ್ತಿನ ಸುಯೋಗ್ಯ ವರ ಕೃಷ್ಣನ ಅಣ್ಣ ಬಲರಾಮನೊಂದಿಗೆ. ನನಗೆ ಈ ಕತೆ ಹೇಳಿದ ಮತ್ತು ತೋರಿದ ತಾತ್ಪರ್ಯವೇನು? ನಿನ್ನ ಈ ಜಿಜ್ಞಾಸು ಸ್ವಭಾವದಿಂದ ನಾನು ಅತೀ ಪ್ರಸನ್ನನಾದೆ. ಅದಕ್ಕಾಗಿ ನಾನೀಗ ನಿನಗೆ ನನ್ನ ಸಂಚಿತ ಪುಣ್ಯಫಲದ ಸತ್ವದ ಉಳಿದ ಈ ಹನಿಯನ್ನು ನೀಡುವೆ.
ಈ ಪಾತ್ರೆಯ ತಳದಲ್ಲಿ ಈ ಹನಿ ತಲುಪುವ ಮೊದಲು ಒಮ್ಮೆ ನೀನು ನಿನ್ನ ಮನೋರಥ ಪೂರ್ಣಗೊಳಿಸಿದರೆ ಆಗ ನೀನು ಜಯಿಸಿದಂತೆ. ಅನ್ಯಥಾ ನೀನು ಇಲ್ಲಿಂದ ಹೋಗುವ ಆಸೆ ಮರೆತು ಬಿಡು. ನೀನು ಎಂದೆಂದೂ ಇಲ್ಲಿಯೇ ಇರಬೇಕು. ಆಶೀರ್ವಾದವಿದೆ ನಿನಗೆ ಭಗವಂತ ಕಂಸನಿಂದ ಈ ಸಹಾಯಕ್ಕೋಸ್ಕರ. ಈಗ ನನ್ನನ್ನು ಯಾರು ಕೂಡ ತಡೆಯರು, ಯಾರೂ ಇಲ್ಲ. ಈ ಪೃಥ್ವಿಯ ಮೇಲೆ ಎಲ್ಲರಿಗಿಂತ ಸುಖಿ ವ್ಯಕ್ತಿ ಯಾರು? ಒಳಗೆ ತೆರಳುವುದಕ್ಕೆ ಪುಣ್ಯಗ್ರಹಣ ಮಾಡಬೇಕು. ಪೃಥ್ವಿಯಲ್ಲಿ ಯಾರಿಗೆ ಯಾವುದೇ ಇಚ್ಛೆ ಇರದೋ ಅವನೇ ಎಲ್ಲರಿಗಿಂತ ಸುಖಿ ವ್ಯಕ್ತಿ. ಓಡಿ ಹೋದ ದ್ವಾರಪಾಲಕ. ಈಗ ಕೃಷ್ಣನ ಲೀಲೆಯಲ್ಲಿ ನನ್ನ ಈ ಭೂಮಿಗೆ ಸಹಾಯ ಮಾಡಲಿ. ಇದೆಂತ ಮಾತಾಡ್ತಿದ್ಯಾ ಕಂದ? ವರ್ಷಗಳಿಂದ ನಾವ್ ಯಾವ ದೇವತೆಗಳ ಪೂಜೆ ಮಾಡ್ತಿದೀವೋ ಆ ದೇವತೆಗಳ ಪೂಜೆ ಮಾಡೋದನ್ ಬಿಟ್ಟು ಪರ್ವತದ ಪೂಜೆ ಮಾಡ್ಬೇಕಾ? ಅಮ್ಮ, ಸ್ವಲ್ಪ ಹೇಳೋದನ್ನ ನೆನ್ಪು ಮಾಡ್ಕೊಳ್ಳಿ. ಒಂದ್ ಸಮಯದಲ್ಲಿ ಕೆಲ ಬ್ರಜವಾಸಿಗಳು ಕಂಸನ ಪೂಜೆ ಬೈದಿಂದ ಮಾಡ್ತಿದ್ರು. ಅದಾದ್ಮೇಲೆ ಒಂದ್ ಸಮಯದಲ್ಲಿ ಎಲ್ರೂ ಒಂದ್ ಪೂಜೆ ಮಾಡೋದನ್ನ ಬಿಟ್ಬಿಟ್ರು. ಯಾಕಂದ್ರೆ ಅವನು ಅದಕ್ಕೆ ಯೋಗ್ಯ ಆಗಿರ್ಲಿಲ್ಲ, ಅಧರ್ಮಿ ಆಗಿದ್ದ, ಪಾಪಿ ಆಗಿದ್ದ. ಮತ್ ಇಂದ್ರನ್ ಪೂಜೆ ನಾವ್ ಯಾಕೆ ಬಿಡ್ಬಾರ್ದು ಕಂದ? ಯಾಕಂದ್ರೆ ಇಂದ್ರನ ಪೂಜೆ ನಮ್ಮ ಸಂಪ್ರದಾಯ. ಆದ್ರೆ ಅಮ್ಮ, ಪರಿವರ್ತನೆ ಜಗತ್ತಿನ ನಿಯಮ. ಆದ್ರೆ ಕೆಲವು ಸಂಪ್ರದಾಯಗಳನ್ನ ಪರಿವರ್ತನೆ ಮಾಡಕ್ಕಾಗಲ್ಲ. ಅಲ್ಲದೆ ನಿಂಗೆ ಇಂದ್ರದೇವನ್ ಶಕ್ತಿ ಪರಿಚಯ ಇಲ್ಲ, ಅದಕ್ಕೆ ಹೀಗೆಲ್ಲ ಹೇಳ್ತಿದ್ಯಾ. ಕಂದ, ಎಲ್ಲಾ ದೇವತೆಗಳು ಇಂದ್ರನ ಅಧೀನರು. ಸೂರ್ಯ, ಚಂದ್ರ, ಅಗ್ನಿ, ವಾಯು ಇವರನ್ನೆಲ್ಲ ಅವನೇ ನಿರ್ವಹಿಸೋದು. ಅವ್ರ ಕೋಪ ಮಾಡ್ಕೊಂಡ್ರೆ ನೀರು ಗಾಳಿಲಿ ಪರಿವರ್ತನೆ ಆಗುತ್ತೆ. ನೀರು ಗಾಳಿಲಿ ಪರಿವರ್ತನೆ ಅಂದ್ರೆ ಭೂಮಿ ಮೇಲಿರೋ ಎಲ್ಲ ಜೀವಿಗಳ ನಾಶ. ಅಪ್ಪ, ಮರಗಳನ್ನ ಕಡಿದ್ರೆ ಇದೇ ಅಪಾಯ ಎದುರಾಗೋದಲ್ವಾ? ಮತ್ ನೀವೇನೇ ಹೇಳ್ತೀರಾ, ಮರ ನಮ್ಗೆ ಪ್ರಾಣವಾಯು ಕೊಡುತ್ತೆ, ವಾತಾವರಣನ ಶುದ್ಧ ಮಾಡುತ್ತೆ, ನಮ್ಗೆ ಆಹಾರ ಕೊಡುತ್ತೆ, ಸುಡೋ ಬಿಸಿಲಲ್ಲಿ ನಮ್ಗೆ ತಂಪಾದ ನೆರಳಲ್ಲಿ ಆಶ್ರಯ ಕೊಡುತ್ತೆ, ಪಕ್ಷಿಗಳಿಗೂ ಆಶ್ರಯ ಕೊಡುತ್ತೆ, ತಮ್ಮ ಹೂವಿಂದ ವಸ್ತ್ರ ಕೊಡುತ್ತೆ. ಅದು ಅಲ್ದೇನೆ ಮರಗಳೇ ನಮ್ಗೆ ಔಷಧಿ ಕೊಡುತ್ತೆ. ಮರದ ಯಾವುದೇ ಭಾಗನು ಅನುಪಯುಕ್ತ ಆಗಿರಲ್ಲ ಅಪ್ಪ. ಆದ್ರೆ ಕೃಷ್ಣ, ಈ ಮರಗಳು ಸುಡೋ ಕೆಲ್ಸಕ್ಕೂ ಉಪಯೋಗ ಆಗತ್ವೆ, ಅದನ್ನೇ ನಾವು ಮಾಡ್ತಿದ್ದೀವಿ. ಇವುಗಳ ಕಟ್ಟಿಗೆನ ಸುಡೋ ಅಂತ ಕೆಲ್ಸಕ್ ತರೋದು ಮನುಷ್ಯರ ಅವಶ್ಯಕತೆ ಅಪ್ಪ, ಲೋಭ ಅಲ್ಲ. ಆದ್ರೆ ನೀವೀಗ ಏನ್ ಮಾಡ್ತಿದ್ರೋ ಅದು ಅವಶ್ಯಕತೆ ಅಲ್ಲ. ಮರಗಳನ್ನ ಕಡಿಯೋದ್ರಿಂದ ಪ್ರಕೃತಿ ಅಸಂತುಲಿತ ಆಗ್ಬಿಡತ್ತೆ. ಅದಕ್ಕೆ ಇವನ್ನ ಕಡಿಯೋದ್ ಬೇಡ ಅಪ್ಪ. ಇವನ್ನ ಕಡಿಯೋದ್ರಿಂದ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಅಪಾಯ ಬಂದಂಗ ಆಗ್ಬಿಡತ್ತಪ್ಪ. ಅದಕ್ಕೆ ನಾವು ಗೋವರ್ಧನ ಪರ್ವತದ ಪೂಜೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದೇ ತನ್ನ ಮಡಿಲಲ್ಲಿ ಈ ಮರಗಳನ್ನ ಬೆಳೆಸ್ತಾ ಇರೋದಪ್ಪ. ಗೊಲ್ಲ, ಗೋವರ್ಧನ ಪೂಜೆಯಿಂದ ಇಂದ್ರ ಕೋಪ ಮಾಡ್ಕೊಂಡ್ರೆ ಆಗೋರ್ ಕೋಪದಿಂದ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಭಗವಂತ, ಪರಮಪಿತ ಭಗವಂತ ನಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ. ಅವನಿಗೆ ಯಾವ ಆದಿ ಇಲ್ಲ, ಅಂತ್ಯನೂ ಇಲ್ಲ. ಅವನು ಅನಂತ ಮತ್ತು ಅವನು ಸರ್ವಜ್ಞ, ಅವನು ಸರ್ವಶಕ್ತಿಶಾಲಿ. ವೃಂದಾವನ ಜನರೇ, ಕೃಷ್ಣ ಈಗ ಏನ್ ಹೇಳಿದ್ನೋ ಅದು ಸತ್ಯ. ಹೀಗಾಗಿ ಈಗ ನಾವು ಈ ಮರಗಳನ್ನ ಕಡಿದು ಹವನ ಕುಂಡದಲ್ಲಿ ಸುಡೋ ಹಾಗೆ ಮಾಡಲ್ಲ. ಬದಲಾಗಿ ಗೋವರ್ಧನ ಪರ್ವತದ ಪೂಜೆ ಮಾಡಿ ಕ್ಷಮೆ ಕೇಳೋಣ. ಇದು ನಮ್ಗೆ ಪ್ರಾಯಶ್ಚಿತ್ತ ಕೂಡ. ಹೇಳಿ ಗೋವರ್ಧನ ಪರ್ವತಕ್ಕೆ, ಗೋವರ್ಧನ ಪರ್ವತಕ್ಕೆ, ಗೋವರ್ಧನ ಪರ್ವತಕ್ಕೆ. ಕೃಷ್ಣ ಎಷ್ಟು ಸಹಜತೆಯಿಂದ
ಜೀವನ ಶೈಲಿಯ ಪರಿವರ್ತನೆಗೆ ಮಾರ್ಗ ಹುಡುಕಿದ್ದಾನೋ ಅದು ದರ್ಶನೀಯವೂ ಅನುಕರಣೀಯವೂ ಆಗಿದೆ. ಅವನು ತನ್ನ ಈ ಲೀಲೆಯಿಂದ ಕೇವಲ ಸಹಸ್ರಾರು ವರ್ಷಗಳಿಂದ ಮೆರೆಯುತ್ತಿರುವ ಇಂದ್ರನಿಗೆ ಎದುರು ನಿಂತಿದ್ದಲ್ಲದೆ ಜೊತೆಗೆ ಪೃಥ್ವಿವಾಸಿಗಳಿಗೆ ಪ್ರಕೃತಿಯ ಮಹತ್ವವನ್ನು ಅರ್ಥೈಸುವ ಅಭಿಯಾನವನ್ನು ಪ್ರಾರಂಭಿಸಿದ್ದಾನೆ. ಮುಂಬರುವ ಸಮಯದಲ್ಲಿ ಎಂದೆಂದು ಮನುಷ್ಯ ತನ್ನ ಲೋಭಕ್ಕಾಗಿ ಪ್ರಕೃತಿಯ ವಿನಾಶ ಮಾಡುತ್ತಾನೋ ಆಗೆಲ್ಲ ಈ ಘಟನೆ ಅವನಿಗೆ ಅವನ ತಪ್ಪುಗಳನ್ನು ತೋರಿಸುವ ದರ್ಪಣದಂತೆ ಕೆಲಸ ಮಾಡಲಿದೆ. ಈ ಚಿಕ್ಕ ಪ್ರಯತ್ನ ಭವಿಷ್ಯದಲ್ಲಿ ಮಹತ್ವದ ಪರಿವರ್ತನೆಗೆ ಕಾರಣವಾಗುತ್ತದೆ. ನಾರಾಯಣ ನಾರಾಯಣ, ಸತ್ಯವಾದ ಮಾತು ಪ್ರಭು. ಪ್ರತೀಕ್ಷೆಯ ಸಮಯ ಅತ್ಯಂತ ಹೆಚ್ಚೆನಿಸುತ್ತದೆ. ನಿಮ್ಮ ಬಾಯಲ್ಲಿ ಈ ವೃತ್ತಾಂತವನ್ನು ಕೇಳಿದ ಮೇಲೆ ಇಂದ್ರನ ಪ್ರತಿಕ್ರಿಯೆ ಅರಿಯುವ ಉತ್ಸುಕತೆ ಇನ್ನಷ್ಟು ಹೆಚ್ಚಾಗಿದೆ ಪ್ರಭು. ಸಮಯದ ಪಟಲದಲ್ಲಿ ಸಮಯದೊಂದಿಗೆ ಎಲ್ಲವೂ ಅಂಕಿತವಾಗುತ್ತದೆ ದೇವರ್ಷಿ. ಪ್ರತೀಕ್ಷೆ ಮಾಡಿ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಐರಾವತ, ತೆಗೆದುಕೋ. ಇದನ್ನು ಸೇವಿಸು. ನಿನಗೆ ಇದರ ಅವಶ್ಯಕತೆ ಇದೆ. ಪ್ರಣಾಮ ಇಂದ್ರದೇವ. ನನಗಿನ್ನೂ ವಿಶ್ವಾಸ ಮೂಡುತ್ತಿಲ್ಲ. ಅವನ ಮಾತುಗಳಲ್ಲಿ ಅದೆಂಥ ಮಾಯೆ ಇದೆ ಎಂದು. ಅವನು ಮನುಷ್ಯರ ವಿಚಾರಗಳನ್ನೇ ಪರಿವರ್ತಿಸುತ್ತಿದ್ದಾನೆ. ಅದೆಂಥ ಸಂಮೋಹನ ಶಕ್ತಿ ಇತ್ತು. ಅವನೇನು ಹೇಳುತ್ತಿದ್ದನೋ ಜನರು ಅದನ್ನೇ ಸರಿ ಸರಿ ಎನ್ನುತ್ತಿದ್ದರು. ಹೇಗೆಂದರೆ ಅದು ಅವನ ಮಾತಲ್ಲ, ಸ್ವತಃ ಬ್ರಹ್ಮನ ಮಾತೆನ್ನುವಂತೆ. ಅದನ್ನೆಲ್ಲ ನೋಡಿ ನನಗೆ ಬಹಳ ಕೋಪ ಬಂತು. ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಬೇಕೆನಿಸಿತು. ಆದರೆ ಏನು? ಆದರೆ ವಾಯುದೇವ ಏನು ಮಾಡಿದ? ಏನು ಮಾಡಲಿಲ್ಲ. ಬದಲಿಗೆ ಆ ಬಾಲಕನ ಸಾಹಸದ ಕುರಿತು ಕತೆ ಹೇಳುತ್ತಿರುವೆ. ಇಂದ್ರದೇವ, ನನಗನಿಸಿತು ನಾನು ಇದರ ಸೂಚನೆಯನ್ನು ಶೀಘ್ರವಾಗಿ ನಿಮಗೆ ನನಗೆ ನಿನ್ನ ಸೂಚನೆಯಲ್ಲಿ ಯಾವ ಆಸಕ್ತಿ ಇಲ್ಲ. ಈಗೇನು ಮಾಡಬೇಕೋ ಅದನ್ನು ಸ್ವತಃ ಮಾಡುತ್ತೇನೆ. ಏಕೆಂದರೆ ನೀನು ನಿನ್ನ ಅಯೋಗ್ಯತೆಯ ಪರಿಚಯ ನೀಡಿರುವೆ. ಒಬ್ಬ ಅಯೋಗ್ಯ ಸೈನಿಕ ಯಾವ ಕಾರ್ಯಕ್ಕೂ ಸಲ್ಲ. ಅವನಿಗೆ ಯುದ್ಧದಲ್ಲಿ ಕೇವಲ ಪರಾಜಯ ಸಿಗುತ್ತದೆ, ಜಯವಲ್ಲ. ನೀನು ಹೋಗಬಹುದು. ಐರಾವತ, ಬೇಗ ಹೋಗು ಮತ್ತು ನನ್ನ ವಿರೋಧದಲ್ಲಿ ಎದ್ದ ಪ್ರತಿ ಕಳೆಯನ್ನು ಹೊಸಕ್ಕೆ ಹಾಕು. ಅವಮಾನದ ಪ್ರತೀಕಾರ. ವೃಂದಾವನವಾಸಿಗಳೇ, ಕರೆಯಿರಿ ನಿಮ್ಮ ಭಗವಂತನನ್ನು. ಹೇಳಿ ಅವನಿಗೆ, ಈ ದೇವರಾಜ ಇಂದ್ರನ ಪ್ರಕೋಪದಿಂದ ನಿಮ್ಮನ್ನು ಕಾಪಾಡಲು ಮತ್ತು ಅವನ ಪ್ರಭುತ್ವ ಸಿದ್ಧಪಡಿಸಲಿ. ನಾನು ನೋಡಬೇಕು ಹೇಗೆ ಕಾಪಾಡುತ್ತಾನೆ, ಹೇಗೆ ಈ ನಿರ್ಜೀವ ಶಿಲೆಗೆ ಸಮಾನವಾಗಿ ನಿಂತಿರುವ ಗೋವರ್ಧನ ನಿಮ್ಮೆಲ್ಲರ ರಕ್ಷಣೆ ಮಾಡುವುದೆಂದು ನೋಡುವೆ. ಅಣ್ಣ, ಅಲ್ಲಿ ನೋಡು. ಅಣ್ಣ, ಇದನ್ ನೋಡು. ನನ್ಗನ್ಸುತ್ತೆ ಯಾರೋ ಹುಲ್ಲನ್ನ ತುಳಿದಾಕಿರೋ ಆಗಿದೆ.
ಹಾ ಕೃಷ್ಣ, ಇಷ್ಟೊಟ್ಟು ಗುರ್ತು. ಕೃಷ್ಣ, ಇದ್ ಯಾರ್ ನಡೆದಿರೋ ಗುರ್ತು? ರಾಧೆ, ನೀನ್ ನನ್ ಮೇಲೆ ಹೂವು ಯಾಕೆ ಎಸ್ತಿ? ಹೂವು ಅಂತಾನೆ ಎಸ್ತಿದ್ದೆ ನಾನು, ನಿನ್ ಮೇಲೆ ಕಲ್ಲೆಸಿಲ್ವಲ್ಲ. ನೋಡು ಕೃಷ್ಣ, ನಿನ್ಗೋಸ್ಕರ ಹಾರ ನಾನೇ ನನ್ ಕೈಯಾರೆ ಇದನ್ ಮಾಡಿದ್ದೀನಿ. ಇದಕ್ಕೊಂದೊಂದ್ ಮುತ್ತುಡ್ಕೋದಕ್ಕೂ ಎಷ್ಟು ದಿವಸ ಬೇಕಾಯ್ತು ಗೊತ್ತಾ? ರಾಧೆ, ಈ ಹಾರದ ಅಗತ್ಯ ಏನಿತ್ತು? ಅಂದ್ರೆ ನಿನ್ಗೆ ಹಾರ ಇಷ್ಟ ಆಗ್ಲಿಲ್ಲ ಆಗೋಲ್ಲ? ಇಲ್ಲ ಇಲ್ಲ ರಾಧೆ, ಹಾಗೇನಿಲ್ವಲ್ಲ. ಕೃಷ್ಣ, ನೀನ್ ರಾಧೆನ ಹೊಗಳ್ತಾ ಇಲ್ವಲ್ಲ, ಯಾಕೆ? ನಾನ್ ಸುಮ್ನೆ ಏನೋ ಕೇಳಿದ್ದು, ಅದಕ್ ಬೇರೆ ಏನೋ ಅರ್ಥ ಹೇಳ್ಬೇಡ ವಿಶಾಖ. ನಿನ್ ಮಾತಲ್ಲಿ ಅರ್ಥ ಇಲ್ಲ ಅಂದ್ರೆ ನಂಬೋಕೆ ಆಗಲ್ವಲ್ಲ ಕೃಷ್ಣ. ಇಲ್ಲ ರಾಧೆ, ಈ ಹಾರ ಅಂತೂ ತುಂಬಾ ಸುಂದರವಾಗಿದೆ. ನನ್ ಪ್ರಶ್ನೆ ಸುಮ್ನೆ ಕೇಳಿದ್ದು. ಈಗ ಬಾ ರಾಧೆ, ಆರ್ತಿ ಇನ್ನೇನ್ ಶುರು ಆಗತ್ತೆ. ರಾಧೆ, ನನಗನ್ಸತ್ತೆ ಕೃಷ್ಣಂಗೆ ಉಡುಗೊರೆ ಇಷ್ಟ ಆಗ್ಲಿಲ್ಲ ಅಂತ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ, ಅದಕ್ಕೆ ನನ್ನ ಉಡುಗೊರೆ ಯಾರಿಗೂ ಅಪ್ರಿಯ ಅನ್ಸೋದೇ ಇಲ್ಲ. ಬನ್ನಿ. ಜಯ 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 ಗಿರಿರಾಜ ಗೋವರ್ಧನ, ಜಯ 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 ಗಿರಿರಾಜ ಗೋವರ್ಧನ. ನಿನಗಾರತಿಗೈದಿದೆ ಈ ಜನಮನ, ನಿನಗಾರತಿಗೈದಿದೆ ಈ ಜನಮನ. ನೀನಿ ವೃಂದಾವನ ನೆಲದೊಡೆಯ, ನಿನ್ನ ಉಪಾಸಕರಾದೆವು ಸದಯ. ನಿನಗರ್ಪಿಸುವೆವು ಅರ್ಚನ ಪೂಜನ, ನಿನಗರ್ಪಿಸುವೆವು ಅರ್ಚನ ಪೂಜನ. ಜಯ 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 ಗಿರಿರಾಜ ಗೋವರ್ಧನ, ಜಯ 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 ಗಿರಿರಾಜ ಗೋವರ್ಧನ. ಇದೇನಿದು ಶಬ್ದ? ಏನೋ ಅಪಾಯ ಆಗುತ್ತಾರೆ ಯಾಕನ್ನಿಸ್ತಿದೆ. ನಿನ್ನಿಂದಲೇ ಶಂಸಿಗೋತನ, ಆದ್ರೆ ನನ್ನ ಅಪಾಯ ಎಲ್ಲಿದೆ ಅಂತ ತಿಳ್ಕೊಳಕ್ಕೆ ನಿಮ್ ಪೂಜೆನ ಬಿಟ್ಟೋಗೋದು ಅನಿವಾರ್ಯ. ನಿನ್ನಿಂದಲೇ ನಿರ್ಮಲ ಜಲಧಾರ, ಧನ್ಯಗೊಳಿಸಿಹುದು ನಿನ್ನೀ ದರುಶನ. ಜಯ 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 ಗಿರಿರಾಜ ಗೋವರ್ಧನ, ನಿನಗಾರತಿಗೈದಿದೆ ಈ ಜನಮನ, ನಿನಗಾರತಿಗೈದಿದೆ ಈ ಜನಮನ. ಜಯ 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 ಗಿರಿರಾಜ ಗೋವರ್ಧನ, ಜಯ 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 ಗಿರಿರಾಜ ಗೋವರ್ಧನ ಪರ್ವತಕ್ಕೆ. ಜಾಗ್ರತೆ ಕೃಷ್ಣ, ನೀನೇನಾದ್ರೂ ಬಿದ್ರೆ ಚಿಕ್ಕಮ್ಮ ನನಗ್ ಶಿಕ್ಷೆ ಕೊಡ್ತಾರೆ. ಚಿಂತೆ ಮಾಡ್ಬೇಡ ಅಣ್ಣ, ನನ್ಗೆ ಅಭ್ಯಾಸ ಇದೆ, ನಾನ್ ಬೀಳಲ್ಲ. ಐರಾವತ ಇಲ್ಲಿ, ಇಂದ್ರದೇವ ಸುಮ್ನೆ ಕೇಳೋದಿಲ್ಲ. ಏನಾಯ್ತು ಕೃಷ್ಣ? ಏನಾದ್ರೂ ಅಪಾಯ ಕಾಣಿಸ್ತಾ ಇದ್ಯಾ ನಿಂಗೆ? ಹಾ ಅಣ್ಣ, ಒಂದು ಉದ್ದಟ ಆನೆ ನಮ್ಮ ಊರಿನ ಕಡೆಗೆ ಹೋಗ್ತಿದೆ. ಅಣ್ಣ ಓಡು! ಓಡಿ ಓಡಿ! ಒಂದ್ ದೊಡ್ಡ ಆನೆ ಈ ಕಡೆನೆ ಓಡ್ ಬರ್ತಾ ಇದೆ. ಓಡಿ, ಎಲ್ರೂ ಓಡ್ ಹೋಗಿ! ಎಲ್ರು ನಿಮ್ ಪ್ರಾಣ ಉಳಿಸ್ಕೊಂಡು ಓಡಿ, ಇದು ಇಂದ್ರದೇವನ ಪ್ರಕೋಪನೇ. ಈ ಒಂಟಿ ಸಲಗ ನಮ್ಮೆಲ್ರೂ ಪ್ರಾಣ ತೆಗೆಯುತ್ತೆ. ಓಡಿ, 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 ಬೇಗ, ಬೇಗ, ಓಡಿ. ಓಡಿ. ವಾಯುದೇವ! ನೋಡು ವಾಯುದೇವ,
ಎಂತಹ ಅವಕಾಶವಾದಿಗಳು ಈ ಮನುಷ್ಯರು! ವಿಪತ್ತಿನಲ್ಲಿ ಎಲ್ಲರೂ ಅವರ ಭಗವಂತ ಗೋವರ್ಧನನನ್ನು ಮರೆತರು. ನೋಡು ಹೇಗೆ ಓಡುತ್ತಿದ್ದಾರೆ. ಇಂಥ ಅವಕಾಶವಾದಿ ಮತ್ತು ಸ್ವಾರ್ಥಿ ಮನುಷ್ಯರಿಗೆ ಮುಕ್ತಿ ದೊರೆಯುವುದು ನನ್ನ ಐರಾವತದ ಕಾಲಿಗೆ ಸಿಕ್ಕಿ ಪ್ರಾಣ ಬಿಡುವಾಗ. ಓಡಿ, ಈ ಕಡೆನೆ ಬರ್ತಿದೆ. ಎಲ್ಲ ಮನೆ ಸೇರ್ಕೊಳ್ಳಿ, ಓಡಿ ಓಡಿ ಓಡಿ. ನಂದರಾಜ ಮಕ್ಕಳಲ್ಲಿದ್ದಾರೆ. ಕೃಷ್ಣ ಎಲ್ಲಿದ್ದಾನೆ? ರಾಧೆ, ಯಶೋದೆ, ನೀನ್ ಚಿಂತೆ ಮಾಡ್ಬೇಡ, ನಾನು ಹೋಗಿ ನೋಡ್ತೀನಿ. ಇಲ್ಲ ನಂದರಾಜ, ಈ ಮದ ಏರಿರೋ ಆನೆ ಮುಂದೆ ನಾನ್ ನಿಮ್ಮನ್ನ ಕಳಿಸೋದಿಲ್ಲ. ನಾವೆಲ್ಲ ಭಗವಂತನ ಪ್ರಾರ್ಥನೆ ಮಾಡ್ಬೇಕು. ಅವ್ರು ನಮ್ಮ ಮಕ್ಕಳನ್ನ ಕಾಪಾಡ್ತಾನೆ. ಹೇ ನಾರಾಯಣ, ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡು. ತುಂಬಾ ಭಯ ಆಗ್ತಿದೆ ಕೃಷ್ಣ. ಭಯ ಪಡೋದ್ ಬೇಡ ವಿಶಾಖ, ಭಗವಂತ ನಮ್ ರಕ್ಷಣೆ ಮಾಡ್ತಾನೆ. ಭಗವಂತ ಅವನೇ ನಮ್ ಪ್ರಾಣ ತೆಗೆಯಕ್ ನೋಡ್ತಾ ಇದ್ದಾನೆ. ಅವನೆಲ್ಲ ನಮ್ ರಕ್ಷಣೆ ಮಾಡ್ತಾನೆ. ಇದೆಲ್ಲ ನಿನ್ನಿಂದನೇ ಆಗ್ತಾ ಇದೆ ಕೃಷ್ಣ. ಕೃಷ್ಣ, ನನಗನ್ನಿಸ್ತಾ ಇದೆ ನನ್ ಗದೆಯಿಂದ ಈ ಸೊಕ್ಕಿರೋ ಆನೆಗೆ ಶಿಕ್ಷೆ ಕೊಡ್ಬೇಕು ಅಂತ. ಸಮಾಧಾನ ಅಣ್ಣ, ಸಮಾಧಾನ. ಅದು ಆನೆ, ಯಾವ್ದೋ ರಾಕ್ಷಸ ಅಲ್ಲ. ಮತ್ತೆ ನಾನೀಗ ಏನ್ ಮಾಡ್ಲಿ? ಅಣ್ಣ, ನೀನ್ ಶಾಂತವಾಗಿರು ಸ್ವಲ್ಪ. ಊರಿನ ಜನರ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಅಯ್ಯೋ, ಓಡಿ, ಬೇಗ ಬೇಗ ಓಡಿ, ತಪ್ಪಿಸ್ಕೊಳ್ಳಿ, ಓಡಿ, ತಪ್ಪಿಸ್ಕೊಳ್ಳಿ. ಅಣ್ಣ, ಊರಿನ ಜನರ ಪ್ರಾಣ ಅಪಾಯದಲ್ಲಿದೆ. ನೀನಿಲ್ಲಿ ಇವ್ರನ್ನೆಲ್ಲ ರಕ್ಷಣೆ ಮಾಡು, ಮತ್ತೆ ನಾನು ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತೀನಿ. ಇಲ್ಲ ಕೃಷ್ಣ, ನಾನ್ ನಿನಗೆಲ್ಲಿಗೂ ಹೋಗಕ್ ಬಿಡಲ್ಲ. ರದಿ, ಬಿಡು ನನ್ನ. ಊರ್ ಜನರ ಪ್ರಾಣ ಅಪಾಯದಲ್ಲಿದೆ. ಇಲ್ಲ ಕೃಷ್ಣ, ನಾನ್ ನಿನಗ್ ಹೋಗಕ್ ಬಿಡಲ್ಲ. ನೀನ್ ಹೋಗ್ಬಾರ್ದು. ಅಯ್ಯೋ ರಾಧೆ, ಹೋಗಕ್ ಬಿಡು ನನ್ನ.
ಯಶೋದೆ, ನಾನ್ ಮಗುನ್ ಕಾಪಾಡಕ್ ಹೋಗ್ಲೇಬೇಕು. ನಾನು ಬರ್ತೀನಿ. ಬೇಡ, ನಾನು ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇವ್ರು ನೋಡ್ಕೋ. ನಂದರಾಜ, ನೀವು ಹುಷಾರಾಗಿರಿ. ಕಂದ, ಕೃಷ್ಣ 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 ಕೃಷ್ಣ! ಏನೂ ಆಗಿಲ್ಲ ನೋಡಿ, ನಿಮ್ ಮಗ ಸುರಕ್ಷಿತವಾಗಿದ್ದಾನೆ. ಕೃಷ್ಣ, ಕೃಷ್ಣ, ನಿಂಗೇನು ಆಗಿಲ್ಲ ತಾನೆ? ಹಾ ಅಪ್ಪ, ನನ್ಗೇನೂ ಆಗಿಲ್ಲ. ಉಳ್ದವರೆಲ್ಲ ಸುರಕ್ಷಿತವಾಗಿದ್ದಾರೆ. ಅಪ್ಪ, ಎಲ್ಲದಕ್ಕೂ ಮೊದಲು ನಾವು ಎಲ್ಲರೂ ಸೇರಿ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಹಾ ಕೃಷ್ಣ, ನಾವೆಲ್ಲ ಸೇರಿ ಇದಕ್ಕೆ ಪರಿಹಾರನ ಖಂಡಿತ ಹುಡ್ಕೋಣ. ಬೈಗ ಬಾ. ಅಕ್ಕ, ಇಂದ್ರದೇವನ್ ಪೂಜೆ ಮಾಡದೆ ಇದ್ದಿದ್ದಕ್ಕೆ ನಮ್ಗೆಲ್ಲ ಈ ಆಪತ್ ಬಂದಿದೆ. ಎಲ್ಲ ಕೀರ್ತಿ ಇಲ್ಲ, ಇದು ಆಕಸ್ಮಿಕ ಅಷ್ಟೇ. ಇವೆರಡು ವಿಷಯಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಆದ್ರೆ ಗೋವರ್ಧನ ಪೂಜೆ ನಡೆಯುವಾಗ ಈ ತರ ಆನೆ ನಮ್ಮೆಲ್ಲರ ಮೇಲೆ ಆಕ್ರಮಣ ಮಾಡೋದು ಆಕಸ್ಮಿಕವಂತೂ ಆಗಿರಲ್ಲ. ಇಂದ್ರದೇವ ನಮಗೆ ಶಿಕ್ಷೆ ಕೊಡ್ತಿದ್ದಾನೆ, ನಮ್ಮೆಲ್ಲರಿಂದ ತಪ್ಪಾಗಿದೆ. ಈಗ ಇಂದ್ರದೇವ ನಮ್ಮನ್ನ ಯಾರನ್ನು ಜೀವಂತವಾಗಿ ಉಳಿಸೋದಿಲ್ಲ. ಶಾಂತರಾಗಿ ನೀವೆಲ್ಲ. ಕಂದ, ಕಂದ. ಅತ್ತೆ ಮಾವ, ಈ ವಿಷಯದ ಬಗ್ಗೆ ನಾವು ಆಮೇಲೂ ಮಾತಾಡ್ಬೋದು. ಅದಕ್ಕೂ ಮೊದಲು ನಾವೆಲ್ಲರೂ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಕೃಷ್ಣ ಸತ್ಯ ಹೇಳ್ತಿದ್ದಾನೆ ಜನರೇ. ಈ ಸಮಸ್ಯೆ ಮೂಲನ ನಾವು ಆಮೇಲೂ ಹುಡುಕ್ಬೋದು. ಸರಿ, ಹಾಗಾದ್ರೆ ಇಲ್ ಕೇಳಿ, ಕೈಗೆ ಸಿಕ್ಕ ಅಸ್ತ್ರಗಳನ್ನ ತಗೊಂಡ್ ಬನ್ನಿ. ನಾವೆಲ್ಲ ಸೇರಿ ಇವತ್ತೇ ಈ ಆನೆಗೊಂದ್ ಗತಿ ಕಾಣಿಸೋಣ. ಇಲ್ಲ ಅಣ್ಣ, ಯಾವ ಜೀವಿನೂ ಹತ್ಯೆ ಮಾಡೋದು ಸರಿಯಲ್ಲ. ನನ್ನಮ್ಮ ಹೇಳ್ತಾಳೆ, ಭೂಮಿ ಮೇಲೆ ಎಲ್ಲ ಜೀವಿಗಳಿಗೂ ಸಮಾನ ಅಧಿಕಾರ ಇದೆ. ಮತ್ತೆ ಈ ಆನೆ ಅಂತೂ ಮಾನಸಿಕವಾಗಿ ಅಸ್ವಸ್ಥ ಆಗಿದೆ. ಆದ್ರೆ ಕೃಷ್ಣ ಸರಿಯಾಗಿ ಹೇಳ್ತಿದ್ದಾನೆ. ನಾವು ಗೋಪಾಲಕರು, ಬೇಟೆಗಾರರಲ್ಲ. ಈ ಆನೆಯಿಂದ ಪಾರಾಗಕ್ಕೆ ನಾವು ಬೇರೆ ದಾರಿ ಹುಡುಕ್ಬೇಕು. ಗೊಲ್ಲ, ನಮ್ಮ ಊರಲ್ಲಿ ಯಾವಾಗಾದ್ರೂ ಗೋಳಿ ಹಠ ಮಾಡ್ತಿದ್ರೆ ಅಪ್ಪ ಅದನ್ನ ಎಲ್ಲರ ಜೊತೆ ಹಿಡಿದು ಗೋಶಾಲೆಯಲ್ಲಿ ಕಟ್ಟಾಕ್ತಿದ್ರು. ಅದ್ರಿಂದ ಬೇರೆಯವ್ರಿಗೆ ಅಪಾಯನೂ ಆಗ್ತಿರ್ಲಿಲ್ಲ. ಆ ಗೋಳಿನೂ ಶಾಂತವಾಗಿರ್ತಿತ್ತು. ಈಗ ನಾವ್ ಈ ಆನೆನ ಯಾವ್ದಾದ್ರೂ ಸುರಕ್ಷಿತವಾದ ಜಾಗದಲ್ಲಿ ಕಟ್ಟಾಕಿದ್ರೆ ರಾಧೆ ಒಳ್ಳೆ ಪರಿಹಾರನೇ ಹೇಳಿದ್ಯಾ. ಇವ್ನ್ ನೋಡ್ತಿದ್ರೆ ನನ್ ಬುದ್ಧಿವಂತಿಕೆ ನೋಡಿ ಹೊಟ್ಟೆ ಕಿಚ್ಚಾಗಿದೆ ಅನ್ಸತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ ಗೊಲ್ಲ? ರಾಧೆ, ಆನೆನ ಕಟ್ಟಾಕೋ ಜಾಗದ ಬಗ್ಗೆ ಯೋಚಿಸ್ತಿದ್ದೀನಿ. ಅಪ್ಪ, ನೀವೆಲ್ರೂ ಸೇರ್ಕೊಂಡು ಒಂದು ಹೊಂಡ ತೋಡಿ. ಅಷ್ಟ್ರಲ್ಲಿ ನಾನು ಆನೆ ಮಹಾರಾಜರಿಗೆ ವೃಂದಾವನದ ದರ್ಶನ ಮಾಡಿಸಿ ಕರ್ಕೊ ಬರ್ತೀನಿ. ಕಂದ, ಚಿಕ್ಕಮ್ಮ, ನೀವು ಚಿಂತೆ ಮಾಡಬೇಡಿ. ಬಲರಾಮ ಇರೋವರೆಗೂ ಕೃಷ್ಣಂಗೆ